ಅಗ್ರಹಾರ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ಸಂಕಷ್ಟ ತಂದೊಡ್ಡಿದೆ. 9 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ದರ್ಶನ್ ವಿರುದ್ಧ 3 ಎಫ್ಐಆರ್ಗಳು ದಾಖಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೆಳಗಾವಿ ಹಿಂಡಲಗ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೊರ್ಕಿಯ ದಿಲ್ದಾರ್ ಲೈಫ್. ಕಂಬಿ ಹಿಂದೆ ಇರೋ ದಾಸನಿಗೆ ಐಷಾರಾಮಿ ಸೌಲಭ್ಯ. ಈ 3 ಸೀಸನ್ಗಳನ್ನ ಒಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಹಾಸಿಗೆ ಮೇಲೆ ಕುಳಿತಿರುವ ದರ್ಶನ್ ಮೊಬೈಲ್ನಲ್ಲಿ ಏನೋ ನೋಡ್ತಾ ಇದ್ದಾನೆ. ಕೈದಿಯೊಬ್ಬ ಮೊಬೈಲ್ ಹಿಡಿದು ವಿಡಿಯೋ ಕಾಲ್ ಮಾಡಿರೋದನ್ನ ತೋರಿಸ್ತಾ ಇದ್ದಾನೆ. ಒಂದೆಡೆ ಹಾಸಿಗೆ ಬೇಕು ಅಂತ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ದರ್ಶನ್ಗೆ ಹೈಕೋರ್ಟ್ ಅನುಮತಿ ಇಲ್ಲದೆ ಹಾಸಿಗೆ ಕೊಡಲಾಗಿದೆ. ಇನ್ನೊಂದೆಡೆ ಮೊನ್ನೆ ರಿವೀಲ್ ಆದ ಫೋಟೋದಲ್ಲಿ ರೌಡಿ ಶೀಟರ್ಗಳ ಜೊತೆ ಕುಳಿತಿರುವ ದರ್ಶನ್ ಕೈಯಲ್ಲಿ ಕಾಫಿ ಕಪ್ ಹಿಡಿದು ದಮ್ ಎಳಿತಾ ಇರೋದನ್ನ ನೋಡಿದ್ರೆ ಜೈಲಲ್ಲಿ ದಾಸನ ಬಿಂದಾಸ್ ಜೀವನಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಜೊತೆಗೆ ವಿಡಿಯೋ ಕಾಲ್ ಮಾಡಿ ಸತ್ಯ ಅನ್ನೋನಿಗೆ ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಹಾಯ್ ಹೇಳಿರೋದು ಇಡೀ ಜೈಲಿನ ಅವ್ಯವಸ್ಥೆಯನ್ನ ಬಯಲು ಮಾಡಿದೆ. ಸಾರಥಿ ಶೋಕಿ ಜೀವನಕ್ಕೆ ವಿಲ್ಸನ್ ಗಾರ್ಡನ್ ನಾಗನ ಸಪೋರ್ಟ್. ಬಿರಿಯಾನಿ, ಎಣ್ಣೆ, ಸಿಗರೇಟ್, ಮಸಾಜ್, ದರ್ಶನ್ ಫುಲ್ ಪಾರ್ಟಿ. ದರ್ಶನ್ಗೆ ಬೇಕಾಗಿದ್ದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇರೋದೇ ನಟೋರಿಯಸ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ್ ಅಂತೆ. ಜೈಲನ್ನೇ ನಿಯಂತ್ರಣ ಮಾಡ್ತಾ ಇರುವ ನಾಗ ಬಿರಿಯಾನಿ, ಎಣ್ಣೆ, ಸಿಗರೇಟ್, ಮಸಾಜ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾನಂತೆ. ನಾಗನಿಗೆ ರೌಡಿ ಶೀಟರ್ಗಳಾದ ಬೇಕರಿ ರಘು, ಕುಳ್ಳಾಸೀನ ಸಾಥ್ ಕೊಡ್ತಾ ಇದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ಎಲ್ಲಿ ಬೇಕೋ ಅಲ್ಲಿಂದ ಎಲ್ಲಾ ಸೌಲಭ್ಯಗಳನ್ನ ಕೊಡಿಸಲಾಗ್ತಾ ಇದೆ. ಬನಶಂಕರಿಯ ಶಿವಾಜಿ ಮಿಲಿಟರಿ ಹೋಟೆಲ್ನಲ್ಲಿ ಬಿರಿಯಾನಿ ಊಟ ತರಿಸಿಕೊಡಲಾಗ್ತಾ ಇದೆ. ಊಟದ ಜೊತೆಗೆ ಕಿಕ್ ಏರಿಸೋದಕ್ಕೆ ಎಣ್ಣೆ, ಕುಡಿಯೋದಕ್ಕೆ ರೌಡಿಗಳು ಸಾಥ್ ಕೊಡ್ತಾರಂತೆ. ಹೈ ಸೆಕ್ಯೂರಿಟಿ ಇರುವ ದರ್ಶನ್ ಬ್ಯಾರಕ್ನಲ್ಲೇ ವಿಲ್ಸನ್ ಗಾರ್ಡನ್ ನಾಗ, ಬೇಕರಿ ರಘು, ನಾಗರಾಜ್, ಪವನ್ ಸೇರಿದಂತೆ ಹಲವರ ಜೊತೆ ದರ್ಶನ್ ಪಾರ್ಟಿ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇದೇ ಸುದ್ದಿಯನ್ನ TV9 ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿದೆ. ಎಲ್ಲಿಂದ ಬಿರಿಯಾನಿ ಹೋಗ್ತಾ ಇತ್ತು ಅನ್ನೋದನ್ನ ಎಳೆ ಎಳೆಯಾಗಿ ತೆರೆದಿಟ್ಟಿದೆ. ಜೈಲಿನಲ್ಲಿರುವಂತಹ ದರ್ಶನ್ಗೆ ಬೆಂಗಳೂರಿನ ಪ್ರಸಿದ್ಧವಾದಂತಹ ಒಂದು ಮಿಲಿಟರಿ ಹೋಟ್ಲಿಂದ ಬಿರಿಯಾನಿ ಸಪ್ಲೈ ಆಗ್ತಾ ಇದೆ ಅನ್ನೊಂದು ಆರೋಪ ಕೇಳಿ ಬಂದಿರುವಂಥದ್ದು. ಸದ್ಯಕ್ಕೆ ನಾನೀಗ ಅದೇ ಒಂದು ಹೋಟೆಲ್ ಮುಂದೆ ಇದ್ದೀನಿ. ಜಯನಗರದ 8th ಬ್ಲಾಕ್ ಅಲ್ಲಿರುವಂತಹ ಶಿವಾಜಿ ಮಿಲಿಟರಿ ಹೋಟೆಲ್ ಇಲ್ಲಿ ನೀವು ಕಾಣ್ತಾ ಇರ್ಬೋದು. ಇದೇ ಹೋಟ್ಲಿಂದ ಯಾವ ಬಿರಿಯಾನಿ ಯಾವಾಗ ಬೇಕೋ ಆವಾಗ ಅವರಿಗೆ ಸಪ್ಲೈ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ದರ್ಶನ್ಗೆ ಬಿರಿಯಾನಿ ಸಪ್ಲೈ, TV9 ವರದಿ ಬಳಿಕ ಎಚ್ಚೆತ್ತ ಸರ್ಕಾರ. ದಾಸನಿಗೆ ಸರ್ವಿಸ್ ನೀಡ್ತಾ ಇದ್ದ 9 ಜೈಲು ಅಧಿಕಾರಿಗಳು ಸಸ್ಪೆಂಡ್. ದರ್ಶನ್ ಹೈಫೈ ಲೈಫ್ ಬಗ್ಗೆ TV9 ವಿಸ್ತೃತ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಪರಮೇಶ್ವರ್ ನಿವಾಸಕ್ಕೆ ಆಗಮಿಸಿದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಜೈಲಿನ ಅವ್ಯವಸ್ಥೆ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಇಷ್ಟಾಗ್ತಾ ಇದ್ದಂತೆ ದರ್ಶನ್ ಬಿಂದಾಸ್ ಲೈಫ್ಗೆ ಸಹಕರಿಸಿದ್ದ 9 ಸಿಬ್ಬಂದಿಗೆ ಸರ್ಕಾರ ಗೇಟ್ ಪಾಸ್ ಕೊಟ್ಟಿದೆ. ದರ್ಶನ್ ಅಂಡರ್ ರೌಡಿ ಗ್ಯಾಂಗಿಗೆ ಸೇವೆ ಒದಗಿಸಿದ 9 ಜೈಲು ಸಿಬ್ಬಂದಿಯ ತಲೆದಂಡವಾಗಿದೆ. ಜೈಲರ್ಗಳಾದ ಶರಣಬಸವ ಅಮೀನ್ಗಡ, ಪ್ರಭು ಎಸ್ ಖಂಡ್ರೆ, ಅಸಿಸ್ಟೆಂಟ್ ಜೈಲರ್ಗಳಾದ LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್ನನ್ನ ಅಮಾನತು ಮಾಡಲಾಗಿದೆ. ಹಾಗೇನೆ ಹೆಡ್ ವಾರ್ಡನ್ಗಳಾದ ಎಂಕಪ್ಪ ಕೂರ್ತಿ, ಸಂಪತ್ ಕುಮಾರ್ ಕಡಪಟ್ಟಿ ಸೇರಿದಂತೆ ವಾರ್ಡನ್ ಬಸಪ್ಪ ತೇಲಿ ಎನ್ನುವವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದರ ಜೊತೆಗೆ ಜೈಲು ಅಧೀಕ್ಷಕರಾದ ಮಲ್ಲಿಕಾರ್ಜುನ ಮತ್ತು ಶೇಷಮೂರ್ತಿ ಎನ್ನುವವರ ತಲೆದಂಡವಾಗಿದೆ. ಇದಾದ ಬಳಿಕ ಜೈಲಿಗೆ ಧಾವಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ಪರಿಶೀಲನೆ ನಡೆಸಿದ್ದಾರೆ. ಯಾರು ಸಿಗರೇಟ್, ಟೀ, ಕುರ್ಚಿ ತಂದು ಹಾಕಿದ್ದಾರೋ ಅನ್ನೋ ಬಗ್ಗೆ ತನಿಖೆ ನಡೀತಾ ಇದೆ. 3 ಎಫ್ಐಆರ್ ಕೂಡ ಹಾಕಲಾಗಿದೆ ಎಂದಿದ್ದಾರೆ. ಯಾರು ಟೀ ತಗೊಂಡು ಬಂದು ಕೊಟ್ಟರು, ಕುರ್ಚಿ ಯಾರು ತಗೊಂಡು ಬಂದು ಹಾಕಿದ್ರು, ಇದೆಲ್ಲವನ್ನು ಕೂಡ ತನಿಖೆ ಮುಂದುವರಿಯುತ್ತೆ. ತನಿಖೆ ಪ್ರಿಲಿಮಿನರಿಯಾಗಿ ಆಗಿರುವಂಥದ್ರಲ್ಲಿ 3 ಎಫ್ಐಆರ್ಗಳನ್ನು ರಿಜಿಸ್ಟರ್ ಮಾಡಿದೆ. ಅವ್ರ ಮೇಲೆ ಕ್ರಮ ತಗೊಳ್ಳೋದು ಪ್ರಾರಂಭ ಆಗುತ್ತೆ. ಕೊಲೆ ಆರೋಪಿ ದರ್ಶನ್ ಮೇಲೆ 3 ಎಫ್ಐಆರ್. ಪರಪ್ಪನ ಅಗ್ರಹಾರದಿಂದ ಹಿಂಡಲಗ ಜೈಲಿಗೆ ಶಿಫ್ಟ್ ಸಾಧ್ಯತೆ. ರಾಜಾತಿಥ್ಯ ಸ್ವೀಕರಿಸಿದ ದರ್ಶನ್ಗೆ ಕೊಲೆ ಜೊತೆಗೆ ಮತ್ತೊಂದು ಸಂಕಷ್ಟ ಹೆಗಲೇರಿದೆ.
ಪರಪ್ಪನ ಅಗ್ರಹಾರ ಜೈಲಲ್ಲಿ 3 ಎಫ್ಐಆರ್ ದಾಖಲಾಗಿದ್ದು, ದರ್ಶನ್ ಆಪ್ತ ನಾಗರಾಜ್, ರೌಡಿ ಶೀಟರ್ ನಾಗ, ಕುಳ್ಳಾಸಿನ ವಿರುದ್ಧ ಕೇಸ್ ಬಿದ್ದಿದೆ. ಸಿಗರೆಟ್ ಕೊಟ್ಟಿದ್ದಕ್ಕೆ ವಿಡಿಯೋ ವೈರಲ್ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಿಸಲಾಗಿದೆ. 3 ಎಫ್ಐಆರ್ಗಳಲ್ಲೂ ಕೂಡ ದರ್ಶನ್ ಆರೋಪಿ ಅಂತ ಉಲ್ಲೇಖಿಸಲಾಗಿದೆ. ಅಲ್ಲದೆ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳನ್ನ ಬೇರೆ ಜೈಲಿಗೆ ಸ್ಥಳಾಂತರಿಸುವಂತೆ ಸಿಎಂ ಸೂಚಿಸಿದ್ದಾರೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ದರ್ಶನ್ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀರಾ? ಅದನ್ನು ಕೂಡ ಯೋಚನೆ ಇದೆ. ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಒಟ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಡೀತಾ ಇರುವ ಅಂಧ ದರ್ಬಾರ್ ಒಂದೇ ಒಂದು ಫೋಟೋ ಬಯಲು ಮಾಡಿದ್ದು ಸರ್ಕಾರವನ್ನು ಬಡಿದೆಬ್ಬಿಸಿದೆ. ಆನೇಕಲ್ನಿಂದ ರಾಮು ಜೊತೆ ಕಿರಣ್, HV, ಜಗದೀಶ್, ಜಗ್ಗೀನ್, TV9 ಬೆಂಗಳೂರು.